ಹಾಯ್ ಹಲೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕೂಡ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ವೀಕ್ಷಕರೇ, ಅವ್ರಿಗೋಸ್ಕರ. ಯಾಕಂದರೆ ಈ ಒಂದು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿನೇ ಆಗ್ತಾ ಇದೆ ವೀಕ್ಷಕರೇ. ಮತ್ತು ನಾವು ಕೆಮಿಕಲ್ನ ಬಳಸ್ಕೊಂಡು ಇದನ್ನು ಮತ್ತಷ್ಟು ಜಾಸ್ತಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಯೂಸ್ ಮಾಡ್ತೀವಲ್ವ, ರಿಸಲ್ಟ್ ಏನು ನಮಗೆ ಸಿಗೋಲ್ಲ, ಮಾತ್ರ ಮತ್ತೆ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಸ್ಕ್ಯಾಲ್ಪ್ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಸ್ವಲ್ಪ ಜನರಿಗೆ ಅಂತೂ ಸ್ಕಿನ್ ಮೇಲೂ ಕೂಡ, ಅಂದರೆ ಡೈಗಳು ಬಳಸೋದ್ರಿಂದ ಅದರ ಎಫೆಕ್ಟ್ ಆಗಿ ಸ್ಕಿನ್ ಮೇಲೆ ಕೂಡ ಪಿಗ್ಮೆಂಟೇಷನ್ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಇದರಿಂದೆಲ್ಲ ನಾವು ಬಚಾವ್ ಮಾಡ್ಕೋಬೇಕಾದ್ರೆ ನಾವು ಬಳಸಬೇಕಾಗಿರುವಂಥದ್ದು ನ್ಯಾಚುರಲ್ ಹಾಗೂ ಹೋಮ್ ರೆಮಿಡೀಸ್. ಸೊ ಇವತ್ತಿನ ಕಾಲದಲ್ಲಿ ನೋಡಿ, ಜನ್ರೇಷನ್ಗೆ ಏನಾಗಿದೆ ಅಂದರೆ ತುಂಬಾ ವೇಗವಾಗಿ ರಿಸಲ್ಟ್ ಬರಬೇಕು, ಅವ್ರ ಹತ್ರ ಟೈಮ್ ಇಲ್ಲ. ಸೊ ಆದಷ್ಟು ಕೆಮಿಕಲ್ನ ತಮ್ಮ ಕೂದಲನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಕೂದಲ ಆರೈಕೆನ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ಯಾವ ರೀತಿಯಾಗಿ ಮನೆಯಲ್ಲೇ ಯಾವುದೇ ಒಂದು ಹಣ ಖರ್ಚು ಮಾಡದೆ ನ್ಯಾಚುರಲ್ ಆಗಿ ನಮ್ಮ ಕೂದಲವನ್ನು ನಾವು ಯಾವ ರೀತಿಯಾಗಿ ಕಪ್ಪು ಮಾಡ್ಕೊಳ್ಳೋದು, ಹಾಗೂ ಹೇರ್ ಫಾಲ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಅಷ್ಟೊಂದು ಬೆಸ್ಟ್ ಆದಂಥ ರೆಮಿಡಿ ಇದೆ. ಅದು ಯಾವ ರೀತಿ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಫಸ್ಟ್ ಮೇನ್ ಒಂದು ಥಿಂಗ್ ಅಂದರೆ ಈ ಒಂದು ಡೈನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಕಾಚಿನ ಜಾರಿನಲ್ಲೇ, ಅಂದರೆ ಕಾಚಿನ ವಸ್ತುನ ತೊಗೊಳ್ಬೇಕಾಗಿದೆ. ನಮಗೆ ಬೇರೆ ನಾವು ಪ್ಲಾಸ್ಟಿಕ್ಕು ಅಥವಾ ಯಾವುದೇ ಒಂದು ಕಂಟೈನರ್ಲಿ ಮಾಡಿ ಅದು ರಿಯಾಕ್ಟ್ ಆಗೋ ಅಗತ್ಯ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಕಾಚಿನ ಬೌಲನ್ನೇ ಈ ಒಂದು ರೆಮಿಡಿನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಅದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ಕೊತಾ ಇರೋವಂಥದ್ದು ಆಮ್ಲ ಪೌಡರ್. ನೆಲ್ಲಿಕಾಯಿ ಪುಡಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಕೂದಲು ಸಲುವಾಗಿ ಇದು ಒಂದು ಅಮೃತ ಇದ್ದಂಗೆ. ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ಕೊತಾ ಇರೋವಂಥದ್ದು ಭೃಂಗರಾಜ್ ಪುಡಿ. ಇದನ್ನು ಕೇಶರಾಜ್ ಕೂಡ ಅಂತಾರೆ. ಇದು ನಮ್ಮ ಕೂದಲಲ್ಲಿರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್ನ ತೆಗೆದಾಕಿ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ. ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಇಲ್ಲಿ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ನ ಸಮ ಪ್ರಮಾಣದಲ್ಲಿ ತೊಗೋಬೇಕು, ಅಂದರೆ ಇದು ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಕಲೋಂಜಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಪುಡಿ ಕೂಡ ಅಷ್ಟೇ ಕೂದಲನ್ನ ನ್ಯಾಚುರಲಾಗಿ ಡೈ ಮಾಡುವಂಥ ಕೆಲಸ ಮಾಡುತ್ತೆ, ಕಪ್ಪು ಕೂದಲು ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಪ್ಯೂರ್ ಹಿನ್ನಾ ಮೆಹಂದಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಕಂಡೀಷನ್ ತುಂಬಾ ಒಳ್ಳೆ ಸ್ಥಿತಿಯಲ್ಲಿ ಇರುತ್ತೆ. ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ, ಶೈನಿ ಆಗುತ್ತವೆ. ಹಾಗಾಗಿ ಅದನ್ನು ಎಲ್ಲ ಈ ಒಂದು ಪುಡಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇವೆಲ್ಲ ಒಂದು ಪುಡಿಗಳು ನಿಮಗೆ ಆನ್ಲೈನ್ ಇಲ್ಲ ಅಂದರೆ ಯಾವುದೇ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಇದನ್ನು ನೀವು ತಗೊಳ್ಬೋದು. ಆಮೇಲೆ ವೀಕ್ಷಕರೇ, ಇಲ್ಲಿ ಇವಾಗ ನಾನು ಹಾಕ್ಕೊತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಆಯಿಲ್. ಇದಂತೂ ಸಾಮಾನ್ಯವಾಗಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಕೋಕೋನಟ್ ಆಯಿಲ್ ಏನು ಮಾಡುತ್ತೆ ಅಂದರೆ ಸ್ಕ್ಯಾಲ್ಪ್ನ ಮೃದುವಾಗಿ ಮಾಡುತ್ತೆ ವೀಕ್ಷಕರೇ. ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಕೂದಲು ಸಾಫ್ಟ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇವಾಗ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಫಿಲ್ಟರ್ ವಾಟರ್, ಅಂದರೆ ಕುಡಿಯೋ ನೀರನ್ನು ಹಾಕ್ಕೊಳ್ಬೇಕು. ಯಾವಾಗಲೂ ಕೂಡ ವೀಕ್ಷಕರೇ, ಕೂದಲನ್ನ ಹಾರ್ಡ್ ವಾಟರಿಂದ ವಾಶ್ ಮಾಡಬಾರ್ದು. ಇದರಿಂದ ತುಂಬಾ ದುಷ್ಪರಿಣಾಮವಾಗುತ್ತೆ, ಹೇರ್ ಫಾಲ್ ಸಮಸ್ಯೆ ಆಗುತ್ತೆ, ಸ್ಕ್ಯಾಲ್ಪ್ನಲ್ಲಿ ಡ್ಯಾಂಡ್ರಫ್ ಆಗೋ ಕೂಡ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಇಲ್ಲಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಕೂಡ ಗಂಟು ಲಮ್ಸು ಏನೂ ಇಲ್ಲದೆ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ವಾರಕ್ಕೆ ಒಮ್ಮೆ ಕೂಡ ಟ್ರೈ ಮಾಡಿದ್ರೆ ಸಾಕು ವೀಕ್ಷಕರೇ. ಒಂದೇ ತಿಂಗಳಲ್ಲಿ ವೀಕ್ಷಕರೇ, ಜಸ್ಟ್ ಕಂಟಿನ್ಯೂ ಒಂದು 4 ವಾರ ಇದನ್ನು ನೀವು ಬಳಸಿದ್ರೆ 1 ತಿಂಗಳ ಒಳಗಡೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಹಾಗೂ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ನೋಡಿ, ಮತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಅನ್ನಿಸ್ತಾ ಇದೆ ಅಂತ ಸ್ವಲ್ಪ ಇನ್ನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಇನ್ಸ್ಟೆಂಟ್ ಆದಂಥ ಪ್ಯಾಕ್ನ ನೀವು ಹಚ್ಕೊಂಡು ವೀಕ್ಷಕರೇ, ಆಯಿಲ್ ಫ್ರೀ ಹೇರ್ ಮೇಲೆ, ಅಂದರೆ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಸೊ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು 1 ರಿಂದ 2 ಗಂಟೆ, ಮಿನಿಮಮ್ 2 ಗಂಟೆ ಇಟ್ಬೇಕು. ನಿಮ್ಮ ಹತ್ರ ಜಾಸ್ತಿ ಟೈಮೇ ಇಲ್ಲ ಅಂದವರು ಮಿನಿಮಮ್ 1 ಗಂಟೆ ಆದರೂ ಇಟ್ಕೊಂಡು, ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ, ಶಾಂಪೂನ ಬಳಸೋಕ್ಕೆ ಹೋಗ್ಬಾರ್ದು, ಜಸ್ಟ್ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊತಾ ಬನ್ನಿ ವೀಕ್ಷಕರೇ.
ಬೇಕಾದವರು ಜಾಸ್ತಿ ಬಿಳಿ ಕೂದಲಿದ್ದರೆ ವಾರಕ್ಕೆ 2 ಸಲ ಟ್ರೈ ಮಾಡ್ತಾ ಬನ್ನಿ. ಇಲ್ಲ ಅಂದರೆ ವಾರಕ್ಕೆ ಒಮ್ಮೆ ಮಾಡಿದ್ರೂ ಕೂಡ ಸರಿ ಹೋಗುತ್ತೆ. ಒಂದೇ ತಿಂಗಳ ಒಳಗಡೆ ನಿಮಗೆ ಇರುವಂಥ ಎಲ್ಲ ಒಂದು ಬಿಳಿ ಕೂದಲು ಸಮಸ್ಯೆ ಕಡಿಮೆಯಾಗಿ ನ್ಯಾಚುರಲಿ ಕಪ್ಪು ಕೂದಲನ್ನ ಪಡ್ಕೋತೀರಾ ವೀಕ್ಷಕರೇ. ಸೊ ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಹೋಮ್ ರೆಮಿಡೀಸ್ ನೋಡೋಕೆ ಈ ಒಂದು ನನ್ನ ಚಾನೆಲಿಂದ ಕನೆಕ್ಟ್ ಇರಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸೊ ಖಂಡಿತವಾಗ್ಲೂ ಇಂಥ ಒಂದು ನ್ಯಾಚುರಲ್ ಆದಂಥ ಡೈ ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.